ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಸೋಷಿಯಲ್ ಜಸ್ಟಿಸ್ ಮೇಲೆ ಭಾರಿ ನಂಬಿಕೆ ಇರೋ ಪಕ್ಷ. ಅದೇ ಥರ ನಾವೆಲ್ಲ ಕಾರ್ಯಕರ್ತರಾಗಲಿ, ನಮ್ಮ ಲೀಡರ್ಗಳಾಗಲಿ, ಗಾಂಧಿನಗರ ಕ್ಷೇತ್ರದ ಎಲ್ಲ ಜನತೆ ಆಗಲಿ, ನಾವೆಲ್ಲರೂ ಸಾಮಾನ್ಯ ಸೋಷಿಯಲ್ ಜಸ್ಟಿಸ್ ಮೇಲೆ ಭಾರಿ ನಂಬಿಕೆ ಇರೋ ವ್ಯಕ್ತಿಗಳು. ಅದಕ್ಕೆ ನಾವೆಲ್ಲರೂ ಇವತ್ತೊಂದು ನ್ಯಾಯ ದೊರಕಿಸ್ಬೇಕು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು. ಯಾಕಂದರೆ 6 ಬಾರಿ ಅವರು MLA ಆಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, 2 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಇಂಥ ಒಂದು ವ್ಯಕ್ತಿ ಮತ್ತು ಅವರು ಯಾರಿಗೂ ಯಾವತ್ತೂ ದ್ವೇಷ ಮಾಡಿ ಮಾತಾಡೋ ರಾಜಕಾರಣಿ ಇಲ್ಲ. ಇಡೀ ರಾಜ್ಯಕ್ಕೆ ಮತ್ತು ಇಡೀ ನಮ್ಮ ಎಲ್ಲ ಭಾರತಕ್ಕೆಲ್ಲ ಗೊತ್ತಿರೋ ವ್ಯಕ್ತಿ ಪೊಲಿಟಿಷಿಯನ್ ಯಾರು ಅಂದರೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಮ್ಮ ಕರ್ನಾಟಕ ರಾಜ್ಯದಿಂದ. ಅವ್ರಿಗೆ ಸೂಕ್ತವಾಗಿ ಒಂದು ಆರೋಗ್ಯ ಸಚಿವರಾಗಿದ್ದು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ ನಿಮ್ಮ ಮಾಧ್ಯಮಕ್ಕೆಲ್ಲ ಗೊತ್ತಿದೆ. ಅವ್ರಿಗೆ ಇವಾಗ ಏನಕ್ಕೆ ಅವ್ರಿಗೆ ಒಂದು ಮಿನಿಸ್ಟರ್ಶಿಪ್ ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಮೆಲ್ಲರ ಒಂದು ಆದೇಶ. ಮತ್ತು ನಾವು ಅವ್ರಿಗೆ ಯಾಕೆ ಮಿನಿಸ್ಟರ್ಶಿಪ್ ಕೊಡಬಾರ್ದು ಅನ್ನೋದು ಅದೊಂದು ರೀಸನ್ ನಮಗೆ ಬೇಕಾಗಿತ್ತು. ಅದಕ್ಕೆ ನಾವೆಲ್ಲರೂ ಸೇರಿ ನಾವು ನಮ್ಮ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬ್ರಿಗೆ ಬಂದು ಒಂದು ಮನವಿಯನ್ನು ಕೊಟ್ಟು ನಮ್ಮ 2 ಬ್ಲಾಕ್ ಪ್ರೆಸಿಡೆಂಟ್ ಸರವಣ ಮತ್ತು ಶ್ರೀನಿವಾಸ್ ಮೂರ್ತಿ ಅವರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸೇರಿ ಬಂದು ಒಂದು ಮನವಿ ಕೊಟ್ಟು ಅವರು ಅದಕ್ಕೆ ಡೆಲ್ಲಿಗೆ ನಾನು ಕಳಿಸಿ AICC ಕಳಿಸಿ ಅದಕ್ಕೇನಂತ ನಾವು ಅದಕ್ಕೊಂದು ವಿಚಾರ ತಿಳಿಸಿ ನಾವು ಯಾವುದಕ್ಕೆ ಏನು ಸೂಕ್ಷ್ಮವಾಗಿ ಅದಕ್ಕೆ ಒಂದು ರೀಸನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲ ಫಿಲಪ್ ಆಗೋಗಿದೆ, ತಿರ್ಗಾ ಆಲ್ಟ್ರ್ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ ಸರ್? ಖಂಡಿತ ಇದೆ. ಇನ್ನೂ ಒಂದು 4 ಪೋಸ್ಟ್ ಏನೋ ಬಾಕಿ ಇದೆ. ಮತ್ತೊಂದು ಏನಂತಂದರೆ ಬ್ರಾಹ್ಮಣ ಸಮುದಾಯದಿಂದ ಯಾರಿಗೂ ಕೊಟ್ಟಿಲ್ಲ ಕರ್ನಾಟಕದಲ್ಲಿ. ಹಾಗಾಗಿ ದಿನೇಶ್ ಗುಂಡೂರಾವ್ ಹೆಂಗಿದ್ದಾರೆ, ಈಗಾಗಲೇ ಕೆಲಸ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಸಚಿವರಾಗಿ ಎಂಥ ಕಾರ್ಯ ಮಾಡಬೇಕು ಅಂತ. ಹಾಗೂ ಕರ್ನಾಟಕ ಪ್ರದೇಶ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ, ಹಾಗೂ ಹೊರ ರಾಜ್ಯಗಳ ಉಸ್ತುವಾರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಅನುಭವ ಇದೆ. ಸತತವಾಗಿ ಅವರು ಸಚಿವರ ಸಂದರ್ಭದಲ್ಲಿ ಸತತವಾಗಿ ಆರೋಗ್ಯ ಸಚಿವಾಲಯನ ನಿರ್ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಯಾವುದೇ ಹುದ್ದೆ ಕೊಟ್ಟರೂ ನಿಭಾಯಿಸೋ ಅನ್ನೋ ಭರವಸೆ ನಮ್ಮ ಕ್ಷೇತ್ರ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ನಾವು ಭರವಸೆ ಸರ್ಕಾರಕ್ಕೆ ಕೊಡ್ತೀವಿ. ಸರ್, ಈಗಾಗಲೇ ತಮಗೆಲ್ಲ ತಿಳಿದಿದೆ ಏನು ನಮ್ಮ ದಿನೇಶ್ ಗುಂಡೂರಾವ್ ಅವರು ಯಾವ ರೀತಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ನಮ್ಮ ಸರ್ಕಾರ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಅಂತ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರೇನು ಮುಖ್ಯಮಂತ್ರಿ ಮಗ ಆಗಿದ್ದರೂ ಸಹ ಅವರು ಡೈರೆಕ್ಟಾಗಿ ರಾಜಕೀಯಕ್ಕೆ ಬಂದು ಡೈರೆಕ್ಟಾಗಿ ಪೋಸ್ಟ್ ತೊಗೊಂಡಿಲ್ಲ ಅಥವಾ MLA ಆಗಿಲ್ಲ. ಪಕ್ಷದಲ್ಲಿ ಕೆಳಮಟ್ಟದಿಂದ ದುಡ್ಕೊಂಡ್ಬಂದು ಒಂದು ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ದು, ನಂತರ ಯೂತ್ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗಿ, ಆಮೇಲೆ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಆಮೇಲೆ ಪ್ರದೇಶ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ, ನಂತರ ಅಧ್ಯಕ್ಷರಾಗಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಇಷ್ಟು ಪಕ್ಷದ ಕೆಲಸಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಅವರು ಮಾಡಿಕೊಂಡು ಪಕ್ಷದ ನಿಷ್ಠೆಯಿಂದ ಕೆಲಸನ ಮಾಡಿಕೊಂಡು ಬಂದಿದ್ದಾರೆ. ಅದಾದಮೇಲೆ ತಮಗೆಲ್ರಿಗೂ ಗೊತ್ತು, ಏನು ನಮ್ಮ ಅನ್ನಭಾಗ್ಯ ಅಂತ ಒಂದು ಕಾರ್ಯಕ್ರಮನ ತಂದರು. ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದರ ಉಸ್ತುವಾರಿಯನ್ನು ಕ್ಯಾಪ್ಟನ್ಶಿಪ್ನ ತೊಗೊಂಡು ಮುಂದೆ ಎತ್ಕೊಂಡೋದವರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇವತ್ತಿಗೂ ಸಹ ರಾಜ್ಯಾದ್ಯಂತ ಆ ಕಾರ್ಯಕ್ರಮ ಇದೆ. ವಿಶ್ವಸಂಸ್ಥೆಯಲ್ಲಿ ಅದನ್ನು ಹೊಗಳಿದ್ದಾರೆ, ಅದಕ್ಕೆ ಪುರಸ್ಕಾರ, ಅದಕ್ಕೆ ಒಳ್ಳೆ ರೀತಿಯಾದಂಥ ಅದಕ್ಕೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಯಾವ ರೀತಿ ನೀವು ಮಾಡಿದ್ದೀರಾ ಹೇಳಿ ಅಂತ ಬಿಟ್ಟು ಕೇಳಿದ್ದಾರೆ. ಅಂಥ ಒಂದು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟವ್ರೆ. ಅದಾದಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ತಾವೆಲ್ಲ ನೋಡಿರ್ಬೋದು ಎಂಥ ಒಂದು ಕ್ರಾಂತಿಯನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಬಂದಮೇಲೆ ಅವ್ರಿಗೆ ಕೊಡಬೇಕಾಗಿತ್ತು. ಯಾಕಂದರೆ 6ನೇ ಸಲ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಯಾವುದೇ ಒಂದು ಜಾತಿ ಓಟನ್ನು ಇಟ್ಕೊಂಡು ಅವ್ರು ಗೆದ್ದು ಬಂತವರಲ್ಲ. ಅಲ್ಲಿ ಮಿನಿ ಇಂಡಿಯಾ ಇರ್ತಕ್ಕಂಥದ್ದು, ಯಾವುದೇ ಒಂದು ಬೆಂಬಲ ಇಲ್ಲ, ಹಲವಾರು ಜನರ ಬೆಂಬಲ ಇದ್ದು ಇವತ್ತು ದಿನೇಶ್ ಗುಂಡೂರಾವ್ ಅವರು ಇವತ್ತು ಶಾಸಕರಾಗಿ 6ನೇ ಬಾರಿ ಗೆದ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನ ಇವತ್ತು ನಾವು ಕೈ ಬಿಟ್ಟಿದ್ದೀವಿ ಅಂದರೆ ಏನು ಸಂದೇಶನ ಕೊಡ್ತಾ ಇದ್ದೀವಿ? ಯಾವುದಾದ್ರು ಒಂದು ಮಾನದಂಡ ಇರಬೇಕು. ನಾನು ಹೇಳೋದು, ಹಳಬ್ರಿಗೆ ಯಾರಿಗೂ ಕೊಟ್ಟಿಲ್ವಾ, ಆಯಿತು ನಮಗೂ ಕೊಟ್ಟಿಲ್ಲ, ಸಮಾಧಾನ ಪಡ್ಕೊತೀವಿ. ಈ ವಿಷಯಕ್ಕೆ ಕೊಟ್ಟಿಲ್ಲಪ್ಪ ನಿಮಗೆ ಅಂತ ಹೇಳ್ಬಿಟ್ಟು ಕಾರಣ ಹೇಳಿ. ಹಂಗಲ್ವಲ್ಲ, ಹಳಬ್ರಿಗೂ ಕೊಟ್ಟಿದ್ದೀರಾ, ಹೊಸಬ್ರಿಗೂ ಕೊಟ್ಟಿದ್ದೀರಾ, ಮತ್ತು ಇಂಥವ್ರಿಗೆ ಎಮಿನೆಂಟ್ ಆಗಿರೋರಿಗೆ ಯಾಕೆ ಬಿಟ್ಟಿದ್ದೀರಾ?
ಅದೇ ನಮ್ಮ ಪ್ರಶ್ನೆ ಇರೋದು. ನಮಗೆ ಮಾಡ್ಬೇಕಾದಂತೇಳಿ ಮೆಮೊರಂ ಕೊಟ್ಟಿರೋದು. ನೋಡಿ ಅದಕ್ಕೋಸ್ಕರನೇ ಇವತ್ತು ನಾವು ಬಂದಿರೋದು. ನಾವು ಬೀದಿಗಿಳಿಯೋರು ಅಲ್ಲ, ಯಾಕಂದರೆ ಅವರು ಆ ಪ್ರವೃತ್ತಿನ ನಮ್ಗೆ ಕಳಿಸ್ಕೊಟ್ಟಿಲ್ಲ. ದಿನೇಶ್ ಗುಂಡೂರಾವ್ ಅವರು ಶಾಂತಿ ಪ್ರಿಯರು, ಅವರು ಮಹಾತ್ಮ ಗಾಂಧಿಯನ್ನು, ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಅದೇ ಶಾಂತಿ ರೀತಿಯಲ್ಲಿ ಪ್ರತಿಭಟನೆಯೂ ಮಾಡಿದ್ದೀವಿ. ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಮನವಿಯನ್ನು ಸಹ ನಾವು ಸಲ್ಲಿಸಿದ್ದೀವಿ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಒಳಗಡೆ ಇದನ್ನು ಹೈಕಮಾಂಡ್ಗೆ ತಿಳಿಸಿ ಖಂಡಿತವಾಗ್ಲೂ ಒಳ್ಳೆಯ ಸಂದೇಶನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಭರವಸೆ ಇದೆ, ಪಕ್ಷಕ್ಕೂ ಒಳ್ಳೆಯದಾಗುತ್ತೆ, ಅವರು ಕೊಟ್ಟರೆ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ.